ಟೇಸ್ಟ್ ಅದ್ಭುತವಾಗಿರುತ್ತೆ. ತುಂಬಾ ಜನ ಇಷ್ಟಪಟ್ಟು ನಮ್ಮ ಹೋಟ್ಲಲ್ಲಿ ಬಂದು ಕೇಳುವಂತ ಒಂದು ರೆಸಿಪಿ. ಚೂರ್ ಬಾಯ್ಲ್ ಆಗ್ಬೇಕಷ್ಟೇ. ಈಗ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ, ಈಗ ಹೋಗಿದೆ. ಇವತ್ತು ಹೊಸತೊಟ್ಟಿಗೆ ಬೇರೆ ಪಾರ್ಟಿ ಎಲ್ಲ ಇದ್ರೆ ನೀವು ಖಾರ ಹೆಂಗ್ ಬೇಕು ನೀವು ಹಾಕೊಳ್ಳಿ. ಫಸ್ಟ್ ಇದನ್ನ ಡಿಶ್ ಔಟ್ ಮಾಡ್ತೀನಿ. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಅಂತಾರಲ್ಲ, ಅದೇ ತರ ಇದು. ಒಂದೇ ಸಾಂಬಾರಲ್ಲಿ ಎರಡು ತರ ಅಡಿಗೆ. ರಾಘು ಸರ್ ಕಡೆಯಿಂದ ಇವತ್ತು ನಾನು ಕಲ್ತು ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕಾರಣ ನಮ್ಮ ರಸದೂಟ ಚಾನಲ್ನ ಅರುಣ್ ಸರ್. ಆಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಎದೆಯುರಿ ಆ ಥರ ಏನೂ ಬರಲ್ಲ. ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅರುಣ್ ಸರ್ನ ಸಬ್ಸ್ಕ್ರೈಬ್ ಮಾಡಿ. ಸುಕ್ಕ ಚಿಕನ್ ತಿಂದ್ರೆ ಜೀವ ತಣ್ಣಗಾಗ್ಬಿಡ್ಬೇಕು. ನಮ್ಮ ರಘುಸ್ ಕಿಚನ್ ನಿಮ್ಗಾಗಿದೆ. ನಮ್ಗೊಂದು ಫೋನ್ ಮಾಡಿ ರೆಡಿ ಮಾಡಿ ಇಡ್ತೀವಿ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನಾವು. ನಮಸ್ಕಾರ ವೀಕ್ಷಕರುಗಳಿಗೆ. ರಾಘುಸ್ ಕಿಚನ್ ಅದ್ಭುತವಾಗಿ ಕಡಲ ತೀರದ ರೆಸಿಪಿಗಳಿಗೆ ನಿಸ್ಸೀಮರು ಅಂತ ಹೇಳ್ತಾ ಇದ್ವಿ ನಾವು. RK ಕ್ಯಾಟರರ್ಸು ಅವ್ರದ್ದೇ. ಇವತ್ತು ಯುಗಾದಿ ಹಬ್ಬ ಆಗಿದ ತಕ್ಷಣ ಬರೋದೇನು ಹೊಸತೊಡಕು. ಸೊ ರಾಘುಸ್ ಕಿಚನ್ ರಘು ಅವರ ಹೊಸತೊಡಕು ರೆಸಿಪಿ ಇಲ್ಲಂದ್ರೆ ಹೆಂಗೆ ಕೇಳ್ಕೊಂಡಿದ್ದಕ್ಕೆ ಬನ್ನಿ ಸರ್, ಅದ್ಭುತವಾಗಿ ನಾಟಿ ಕೋಳಿ ತೋರಿಸ್ತೀನಿ ನಿಮಗೆ ಅಂದರು. ಏನದು ಅಂದರೆ ನಾಟಿ ಕೋಳಿ ಪೆಪ್ಪರ್ ಡ್ರೈ. ಬನ್ನಿ, ಕೋಸ್ಟಲ್ ರೀಜನ್ ಶೈಲಿ ಅಂದರೆ ಕಡಲ ತೀರದ ಶೈಲಿ. ಆ ರೆಸಿಪಿ ನೋಡಿ ಈ ಹೊಸತೊಡಕಿಗೆ ಅದನ್ನೇ ಮಾಡ್ಕೊಳ್ಳಿ. ಬನ್ನಿ ಸರ್, ನಮಸ್ಕಾರ. ನಮಸ್ತೆ, ಸ್ವಾಗತ ಸರ್. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ. ಚೆನ್ನಾಗಿ ಮಾಡಿದ್ರ ಸರ್ ಯುಗಾದಿ? ಯುಗಾದಿ ಅದ್ಭುತ. ಈಗ ಹೊಸತೊಡಕು ಜನ ನಮ್ಮ ವೀಕ್ಷಕರು ನಿನ್ನೆನೆ ಎಲ್ಲ ಅದ್ಭುತವಾಗಿ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ಕೊಂಡು ರಸದೂಟ ಆಗಿರ್ತಾರೆ. ರಸದೂಟ ಮಾಡ್ಕೊಂಡು ಇವತ್ತು ಹೊಸತೊಡಕು ಬಾಡೂಟ. ಹೊಸತೊಡಕಿಗಾಗಿ ಸುಮಾರು ಜನ ಏನ್ ಮಾಡೋಣಪ್ಪ ಇವತ್ತು ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ತುಂಬಾ ಜನ ಕಾಯ್ತಾ ಇರ್ಬೇಕು. ಸುಮಾರು ಜನ ಕಾಲು ಕೂಡ ಮಾಡಿದ್ರಿ ಏನಾರು ಒಂದು ಹೊಸ ಅಡಿಗೆ ತೋರಿಸಿ, ಸಿಂಪಲ್ ಆಗಿರೋ ತೋರಿಸಿ ಅಂತ. ಇವತ್ತು ಹೊಸತೊಡಕೆ ಮನೇಲೆಲ್ಲ ಹೊಸತೊಡಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಮಾಡೋರೆ. ಅದರಲ್ಲಿ ಈಗ ಕೆಲವ್ರ ಮನೆ ನಾಟಿ ಕೋಳಿ ಸಾರು ಮಾಡ್ತೀರಿ, ಮಟನ್ ಸಾಂಬಾರ್ ಮಾಡ್ತೀರಿ. ಮುದ್ದೆಗಂತೂ ಕಾಂಬಿನೇಷನ್ ಬೇಕೇ ಬೇಕು. ಅದ್ರ ಸಾಂಬಾರ್ ಮಾಡೋದ್ರಲ್ಲೇ ಎರಡು ವೆರೈಟಿ ಮಾಡೋಣ ಅಂತ. ಸಾಂಬಾರ್ ಆಲ್ರೆಡಿ ಇರುತ್ತೆ, ಅದ್ರಲ್ಲಿ ಅರ್ಧ ಸ್ವಲ್ಪ ಚಿಕನ್ ಎತ್ಕೊಂಡ್ಬಿಟ್ಟು ನಾಟಿ ಕೋಳಿ ಪೀಸ್ ಎತ್ತಿ ಅದರಲ್ಲೇ ಕ್ವಿಕ್ ಆಗಿ ಪೆಪ್ಪರ್ ಡ್ರೈ ಮಾಡೋದನ್ನ ನಾನು ಇವತ್ತು ತೋರಿಸ್ತೀನಿ. ನಮ್ಮ ಹೋಟ್ಲಲ್ಲೂ ಅದೇ ತರ ಮಾಡೋದು. ಟೇಸ್ಟ್ ಅದ್ಭುತವಾಗಿರುತ್ತೆ. ತುಂಬಾ ಜನ ಇಷ್ಟಪಟ್ಟು ನಮ್ಮ ಹೋಟ್ಲಲ್ಲಿ ಬಂದು ಕೇಳುವಂತ ಒಂದು ರೆಸಿಪಿ. ಆಗ್ಲೇ ಮಾಡಿರೋ ಸಾರಲ್ಲೇ ಕೆಲವು ಪೀಸ್ ತಗೊಂಡು ಇನ್ನೊಂದು ರೆಸಿಪಿ ನೋಡೋಣ. ಯಾಕಂದ್ರೆ ಸಾರಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲ ಆಲ್ರೆಡಿ ಎಳ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಅದು ಒಂದು ಮೆಥಡ್ ಇದೆ. ಇನ್ನೊಂದು ನಿಮ್ಗೆ ಅದು ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಸಪರೇಟ್ ಆಗಿ ಬೇಯಿಸ್ಕೊಂಡು ಅದಕ್ಕೆ ಅರ್ಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸಿ ಮಾಡ್ಬೇಕಾಗತ್ತೆ. ಆ ತರನು ಮಾಡ್ಕೋಬಹುದು. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಸಾಂಬಾರಲ್ಲಿ ಇರೋದನ್ನ ಪೀಸ್ ಎತ್ತಿ ಮಾಡೋದು. ಸಖತ್ತಾಗಿರುತ್ತೆ, ಕ್ವಿಕ್ ಆಗಿ ಮಾಡ್ಕೋಬಹುದು. ನೋಡಿ, ಇದು ನಮ್ಮಲ್ಲಿ ಸಿಗುವಂತ ನಾಟಿ ಕೋಳಿ ಸಾಂಬಾರ್. ಇದು ಮುದ್ದೆ, ಚಪಾತಿ, ಪರೋಟ, ಬಿರಿಯಾನಿ ಜೊತೆ ಸಾಂಬಾರ್ ಹಾಕೊಂಡು ಬಾರಿಸ್ಬಿಡ್ಬೋದು. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ದಿನ ಇರುತ್ತೆ. ಈ ನಾಟಿ ಕೋಳಿ ಸಾಂಬಾರಲ್ಲಿರೋ ಪೀಸನ್ನು, ಯಾಕಂದ್ರೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಮಸಾಲೆ ಎಳ್ಕೊಂಡಿರುತ್ತೆ ಪೀಸಿಗೆ. ಇದರಲ್ಲಿ ಪೆಪ್ಪರ್ ಡ್ರೈ ಮಾಡ್ತಾ ಇರೋದು. ಸಖತ್ ಟೇಸ್ಟು, ಕ್ವಿಕ್ ಆಗಿನೂ ಮಾಡೋದು. ನಮ್ಮ ಹೋಟೆಲ್ ಶೈಲಿಯಲ್ಲಿ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ. ನಾನು ನಮ್ಮ ಹೋಟೆಲ್ ಶೈಲಿಯಲ್ಲಿ ಮಾಡೋದು ತೋರಿಸ್ತೀನಿ. ನೀವು ಕೂಡ ನಿಮ್ಮನೇಲಿ ಮಾಡ್ಕೊಳ್ಳಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಈಗ ಮೊದಲೇ ಗ್ಯಾಸ್ ಹಚ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಚೂರು ನೀರು ಚಿಮ್ಸಿದ್ದೀನಿ. ಚಟ ಚಟ ಅಂತ ಇದೆ. ಹೌದು, ಚಟಾಪಟ ಅಂತ ಇದೆ. ಈಗ ನಾಟಿ ಕೋಳಿನ ಎತ್ಕೊಂಡು ಹಂಗೆ ಸರ್ ಡೈರೆಕ್ಟ್ ಆಗಿ ನೋಡಿ, ಡೈರೆಕ್ಟ್ ಉಪ್ಪು ಖಾರ ಎಲ್ಲ ಮಸಾಲೆ ಎಳ್ಕೊಂಡಿರುತ್ತೆ. ಹೀಗೆ ನೀರೆಲ್ಲ ಖಾಲಿ ಆಗಿದೆ. ಹೆಂಗಿದೆ LPG ಫ್ಲೇಮ್ ಅಂದ್ರೆ ಮರ್ತೋಗಿದ್ರೆ ನೋಡ್ಕೊಂಬಿಡಿ, ಹಿಂಗಿರುತ್ತೆ. ಕೆಲವೊಂದು ಐಟಮ್ ಗ್ಯಾಸ್ ಅಲ್ಲಿ ಮಾಡ್ತೀವಿ. ಮೇನ್ ಬಿರಿಯಾನಿ, ಪ್ರತಿಯೊಂದು ಕರಿ ಐಟಮ್, ಫ್ರೈ ಐಟಮ್ ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು. ಹೌದು. ನೋಡಿ, ಇದನ್ನ ಆಲ್ಮೋಸ್ಟ್ ಸ್ವಲ್ಪ ಚೂರ್ ಬಾಯ್ಲ್ ಆಗ್ಬೇಕಷ್ಟೇ. ಈಗ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ, ಈಗ ಹೋಗಿದೆ, ಆಯ್ತು. ಇದಕ್ಕೀಗ ಬೆಳ್ಳುಳ್ಳಿ ಜಜ್ಕೊಂಡಿರುವ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಷ್ಟು ಸರ್? ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಎಷ್ಟು ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಒಂದು 2-3 ಹಸಿಮೆಣಸಿನ್ಕಾಯಿ. ಫೈನಲ್ ಆಗಿ ಕರಿಬೇವು ಲಾಸ್ಟಿಗೆ ಹಾಕ್ಬೇಕು. ಫಸ್ಟಿಗೆ ಹಾಕಿದ್ರೆ ಎಲ್ಲ ಬೇಗ ಸೀದೋಗಿ ಪುಡಿ ಆಗುತ್ತೆ. ಅದಕ್ಕೆ ಕರಿಬೇವು ಹಾಕಿದ ಕೂಡಲೇ ಎತ್ತಬೇಕು. ಕರಿಬೇವು ಹಾಕ್ತಿದ್ದೀನಿ. ಸಿಡಿಲಿಕ್ಕೆ ಶುರು ಆಗುತ್ತೆ. ಡೈರೆಕ್ಟ್ ಇದಕ್ಕೆ ಎತ್ಬಿಡ್ತೀನಿ ಚಂದ್ರ. ಸಿಡಿತಾ ಇದೆ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ.
ನೋಡಿ, ಬೇಯಿಸಿರೋ ಚಿಕನಲ್ಲಿ ಸಾಂಬಾರಲ್ಲಿರುವ ನಾಟಿ ಕೋಳಿ ಹಾಕಿಬಿಟ್ಟು ಪೆಪ್ಪರ್ ರೆಡಿ ಮಾಡ್ತಿದ್ದೀನಿ. ಅರ್ಧ ಕೆಲಸ ಆಗಿದೆ ನೋಡಿ. ಎಲ್ಲ ಪ್ರೇಪನಿಗೆ ಬಾಯ್ಲ್ ಮಾಡ್ಕೊಂಡು ಇದಕ್ಕೆ ಫಿಲ್ಟರ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಕೆಲಸ ಇನ್ನು ಆಲ್ರೆಡಿ ಚಿಕನಲ್ಲಿ ಉಪ್ಪು ಆಲ್ರೆಡಿ ಸ್ವಲ್ಪ ಇದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಇದೆ ಅದರಲ್ಲಿ. ನೆಕ್ಸ್ಟ್ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಚಿಲ್ಲಿ ಪೌಡ್ರು ಯೂಸ್ ಮಾಡೋದು ಬ್ಯಾಡಿಗೆ ಚಿಲ್ಲಿ ಪೌಡ್ರ್. ಈಗ ನಾವೇ ಚಿಲ್ಲಿ ತೊಗೊಂಡೋಗ್ಬಿಟ್ಟು ಪೌಡ್ರ್ ಮಾಡಿರೋದು ಇದು. ಇವತ್ತು ಹೊಸತೊಡ್ಗಿಗೆ ಬೇರೆ ಪಾರ್ಟಿಯಲ್ಲಿ ಇದ್ರೆ ನೀವು ಖಾರ ಹೆಂಗ್ ಬೇಕು ನೀವು ಹಾಕೊಳ್ಳಿ. ಅರ್ಥ ಆಯ್ತಲ್ಲ? ಇನ್ಸ್ಟೆಂಟ್ ಇವೆಲ್ಲ ಇನ್ಸ್ಟೆಂಟ್. ಇನ್ನೊಂದು ಪೆಪ್ಪರ್ ಡ್ರೈ ವಿಶೇಷತೆ ಅಂದ್ರೆ, ನೀವು ಪೆಪ್ಪರ್ ಡ್ರೈ ಅಂದ್ರೆ ಪೆಪ್ಪರ್ದು ಫ್ಲೇವರ್ ಘಮ ಯಾವತ್ತು ಇರಬೇಕು. ಹೌದು. ಫಸ್ಟಿಗೆ ಪೆಪ್ಪರ್ ಯಾವತ್ತು ಹಾಕ್ಬಾರ್ದು, ಪೆಪ್ಪರ್ನು ಲಾಸ್ಟ್ ಎಂಡಿಂಗಲ್ಲಿ ಹಾಕ್ಬೇಕು. ಇವಾಗ ನಾವು ಚಿಲ್ಲಿ ಪುಡಿ ಹಾಕಿದೀವಿ, ಉಪ್ಪು ಹಾಕಿದೀವಿ. ಸ್ವಲ್ಪ ಈಗ ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಚಮಚ ಧನಿಯಾ ಪುಡಿ ಬರ್ತಾ ಇದೆ ಸರ್. ಘಮ ಬರ್ತಾ ಇದೆ. ಈಗ ಇದಕ್ಕೆ ಹುಳಿಗೆ ಈ ಸೋಯಾ ಸಾಸ್ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಸೋಯಾ ಸಾಸ್ ಬಣ್ಣ ಬರ್ತದೆ. ಒಳ್ಳೆ ಬಣ್ಣ, ರುಚಿ. ಆಮೇಲೆ ಸ್ವಲ್ಪ ಹುಳಿ ಕಂಟೆಂಟ್ ಒಂದು ಮೂರು ಚಮಚ ಸೋಯಾ ಸಾಸ್. ಎಸ್ ಸರ್. ಸೋಯಾ ಸಾಸ್ ಇಲ್ಲಾಂದ್ರೆ ನಿಂಬೆಹಣ್ಣಿನ ರಸ ಹಾಕೋಬಹುದು. ನೋಡಿ, ಇದನ್ನ ಹಾಕೊಂಡು ಇದನ್ನ ಒಂಚೂರು ಹಾಕಿ ಈ ತರ ಟಾಸ್ ಮಾಡ್ಕೊಂತಿದ್ದೀನಿ. ಇದು ಹಾಕಿದ್ರಿಂದ ಕಲರೇ ಚೇಂಜ್ ಆಯ್ತು ನೋಡಿ. ಈಗ ಫೈನಲ್ ಟಚ್ ರಾಜಾ ಪೆಪ್ಪರ್ ಡ್ರೈ ಅಂದ್ರೆ ಪೆಪ್ಪರ್ ಮೇನು. ಇದು ಪ್ಯೂರ್ ಪೆಪ್ಪರ್ ಪುಡಿ. ಇದು ಪೆಪ್ಪರ್ನೇ ಹುರಿದು ಪುಡಿ ಮಾಡ್ಕೊಂಡಿರೋದು. ಆ ಕಾಳು ಮೆಣಸಿನ ಹುಡಿ ಇದನ್ನು ಸ್ವಲ್ಪ ಮುಂದಿರುತ್ತೆ. ಒಂದು 2 ಚಮಚ ಇದನ್ನ ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂತೀನಿ. ಸ್ವಲ್ಪ ಫೈನಲ್ ಟಚ್, ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ಗೆ. ನೋಡಿ, ರಘುಸ್ ಕಿಚನ್ ಅಲ್ಲಿ ಮಾಡುವಂತ ನಾಟಿ ಕೋಳಿ ಪೆಪ್ಪರ್ ಡ್ರೈ ಘಮ್ ಘಮ್ ಅಂತಿದೆ. ಈಗ ಇದನ್ನು ಟೇಸ್ಟ್ ಮಾಡ್ಲಿಕ್ಕೆ ಒಂದು ವಿಶೇಷ ಅತಿಥಿ ಬರ್ತಾ ಇದ್ದಾರೆ, ಅವ್ರನ್ನು ಕೂಡ ಕರಿತೀನಿ. ಫಸ್ಟ್ ಇದನ್ನ ಡಿಶ್ ಔಟ್ ಮಾಡ್ತೀನಿ. ಸೂಪರ್. ಇದಕ್ಕೆ ಹುರಿಬಾಡು ಅಂತೀವಿ ನಮ್ಮ ಕಡೆಗೆ. ಹುರಿಬಾಡು ಅಂತ ಮಾಡ್ತಾರೆ ಈ ಮಡಿಕೇರಿ ಕೂರ್ಗ್ ಕಡೆ. ನೋಡಿ, ಗಮ್ ಅಂತಿದೆ ನೋಡಿ. ಮನೆಯಲ್ಲೇ ನಾಟಿ ಕೋಳಿ ಸಾರು ಮಾಡಿದಿರಾ ಅಥವಾ ಮಟನ್ ಸಾಂಬಾರ್ ಮಾಡ್ಕೊಂಡಿದ್ರೆ, ಬರೀ ಸಾಂಬಾರ್ ಅಷ್ಟೇ ಅಲ್ಲ, ಮಕ್ಕಳೆಲ್ಲ ಕೇಳ್ತಾರೆ ಇನ್ನೊಂದು ಐಟಮ್ ಮಾಡಿಲ್ವಾ ಕೇಳ್ತಾರೆ. ತಲೆ ಕೆಡ್ಸ್ಕೊಂಬಿಡಿ. ಅದರಲ್ಲೇ ಸ್ವಲ್ಪ ಪೀಸ್ ಎತ್ತಿ ಈ ತರ ಒಂದು ಒಗ್ಗರಣೆ ಹಾಕಿ ಸ್ವಲ್ಪ ಮಸಾಲೆ ಪದಾರ್ಥ ಪೌಡ್ರ್ ಹಾಕ್ಬಿಟ್ಟು ರೆಡಿ ಮಾಡಿ ಕೊಡಿ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಅಂತಾರಲ್ಲ, ಅದೇ ತರ ಇದು. ಒಂದೇ ಸಾಂಬಾರಲ್ಲಿ 2 ತರ ಅಡಿಗೆ. ತುಂಬಾ ಸಿಂಪಲ್. ನಮ್ ರಘುಸ್ ಕಿಚನ್ ಅಲ್ಲಿ ಹೆಂಗ್ ಮಾಡೋದು ನಾ ತೋರಿಸಿದೀನಿ. ಇವತ್ತು ಇದನ್ನ ಟೇಸ್ಟ್ ಮಾಡೋಕೆ ನಮ್ಮಲ್ಲೊಬ್ರು ಟ್ರೈನಿಂಗ್ ತಗೊಂಡೋಗಿ ಒಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಅವ್ರನ್ನ ಕರೆಯೋಣ ಬನ್ನಿ. ಲೋಯ್ತಾರೆ, ನಮಸ್ಕಾರ. ಹಾಯ್. ಇವರು ನಮಸ್ತೆ ಸರ್. ಇವರು ಸ್ಪೆಷಲ್ ಗೆಸ್ಟ್ ಇವರು. ಯಾಕಂದ್ರೆ ಇವ್ರು ನಮ್ಮನ್ನು ಎಷ್ಟು ವರ್ಷ ಆಯ್ತು ಸರ್? ಸರ್ ಆಗ್ಲೇ ನಿಮ್ಮನ್ನ ನೋಡಿ 1.5 ವರ್ಷ ಆಯ್ತು. ನಿಮ್ಮ ಹತ್ರ ಟ್ರೈನಿಂಗ್ ತಗೊಂಡು ನಿಮ್ಮ ಹತ್ರ ಅಡಿಗೆ ಸ್ಟಾರ್ಟ್ ಮಾಡಿ 1 ವರ್ಷ ಸಕ್ಸಸ್ಫುಲ್ ಆಗಿ ನೆಡ್ಸ್ಕೊಂಡು ಹೋಗ್ತಾ ಇದೀನಿ ಇವಾಗ. ನೋಡಿ, ಎಲ್ಲಿಂದ ಬಂದಿರೋದು ನೀವು? ಸರ್ ನೆಲಮಂಗಲದಿಂದ ಸರ್. ನೆಲಮಂಗಲದಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ. ನಿಮ್ ಹೋಟೆಲ್ ನಮ್ಮದು ರಘುಸ್ ಕಿಚನ್ ಅಂತ ನೀವು ಎಲ್ಲ ಕಲ್ತಿದ್ದೀರಿ. ಮಸಾಲೆ ಯೂಸ್ ಮಾಡ್ತಿದ್ದೀರಿ. ಮಸಾಲೆ ಯೂಸ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಏನಂತಾರೆ ತಿಂದು? ಕಸ್ಟಮರ್ ಫೀಡ್ಬ್ಯಾಕ್ 1 ವರ್ಷದಲ್ಲಿ ಇಲ್ಲಿವರೆಗೂ ನಮ್ಮ ಹತ್ರ ಇರೋ ಕಸ್ಟಮರ್ಸ್ ಒಬ್ಬರೇ ಯಾರನ್ನಾಗ್ಲಿ ತಿಂದವರೆಲ್ಲ ಮೈಲ್ಡ್ ಆಗಿದೆ, ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಎಕ್ಸ್ಪೆಷಲಿ ಡ್ರೈವರ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಿರಿಯಾನಿ ಆಗ್ಲಿ, ಕಬಾಬ್ ಆಗ್ಲಿ, ಮತ್ತೊಂದು ಏನೇ ಕೊಟ್ರು ಖುಷಿಯಾಗಿ ತಿಂತಾರೆ. ಯಾಕಂದ್ರೆ ಅದು ಟೇಸ್ಟ್ ಆಗಿದೆ. ರಾಘು ಸರ್ ಕಡೆಯಿಂದ ಇವತ್ತು ನಾನು ಕಲ್ತು ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕಾರಣ ನಮ್ಮ ರಸದೂಟ ಚಾನಲ್ನ ಅರುಣ್ ಸರ್. ಅವ್ರನ್ನ ಚಾನಲ್ನ ನೋಡಿ ಇಲ್ಲಿಗೆ ಬಂದು ಇವ್ರನ್ನ ಮೀಟ್ ಮಾಡಿ ಇವರಿಂದ ಇವತ್ತು ನಾನು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಧನ್ಯವಾದ ಸರ್. ತುಂಬಾ ಖುಷಿ ಆಗುತ್ತೆ ನೋಡಿ ವೀಕ್ಷಕರೇ. ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ನೋಡಿ ಅರುಣ್ ಸರ್
ಇದು ಇವ್ರೊಬ್ರಲ್ಲ, ಈ ತರ ನೂರಾರು ಜನ ಕಲ್ತು ಹೋಗಿ ಸ್ವಂತ ಉದ್ಯಮ ತಮ್ಮ ಕಾಲ ಮೇಲೆ ತಾನು ನಿಂತ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ದುಡ್ಡು ಗಳಿಸೋದು ಎರಡನೇ ವಿಚಾರ. ಅವ್ರ ಬಾಯಲ್ಲೇ ಬಂತು, ತಿಂದು ಕಸ್ಟಮರ್ ಏನು ಫೀಡ್ಬ್ಯಾಕ್ ಬಂತು, ಡ್ರೈವರ್ಸ್ಗಳು, ಫ್ಯಾಮಿಲಿ ಕಸ್ಟಮರ್ಸ್, ರೆಗ್ಯುಲರ್ ಬರುವವರು ತಿಂದವರೇ ರಿಪೀಟ್ ಆಗ್ತಾರೆ. ಆಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಗ್ಯಾಸ್ಟ್ರಿಕ್, ಆಸಿಡಿಟಿ, ಎದೆಯುರಿ ಆ ಥರ ಏನೂ ಬರಲ್ಲ. ಅವ್ರು ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ನಮ್ಮ ಬಿರಿಯಾನಿ ನೀವು ರೆಗ್ಯುಲರ್ ಆಗಿ ವಾರ ತಿಂದ್ರೂ ನಿಮ್ಗೆ ಏನೂ ಆಗಲ್ಲ, ಎದೆಯುರಿ, ಗ್ಯಾಸ್ಟ್ರಿಕ್ ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಇವರು ಕಬಾಬು, ಬಿರಿಯಾನಿ ಒಂದು ಲಿಮಿಟೆಡ್ ಐಟಮ್ಸನ್ನೇ ಅದ್ಭುತವಾಗಿ ಮಾಡ್ತಾರೆ. ನಿಮ್ದು ಅಡ್ರೆಸ್ ಹೇಳಿ, ಎಲ್ಲಿ ಬರುತ್ತೆ ಸರ್? ನನ್ನ ಅಡ್ರೆಸ್ ಬಂದು, ನಾನು ಸಂಜೆ ಮೇಲೆ ಹೋಟ್ಲ್ ಓಪನ್ ಮಾಡೋದು, ನೆಲಮಂಗಲ ಅರ್ಶಿನ್ಗುಂಟೆ ಅಂಡರ್ ಪಾಸ್ ಹತ್ರ ಫುಡ್ ಕಾರ್ಟ್ ಇದೆ, ಲೋಕೀಸ್ ಕಿಚನ್ ಅಂತ ಹೇಳಿ. ಬನ್ನಿ, ಟೇಸ್ಟ್ ಮಾಡಿ ನೋಡಿ. ರಾಘು ಸರ್ ಒಂದು ಝಲಕ್ನ ನಾವು ಅಲ್ಲಿ ತೋರಿಸಿದ್ವಿ, ತಿಂದು ನಿಮ್ಮ ಟೇಸ್ಟ್ ಏನಂತ ಹೇಳಿ. ಅರುಣ್ ಸರ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ, ಯಾಕಂದ್ರೆ ಅವರಿಂದ ನಾವ್ ಇಲ್ಲಿ ನಿಂತಿದ್ದೀವಿ. ಇವರಿಂದ ಇನ್ನ ಮುಂದೆ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ, ಹೋಗ್ತೀವಿ. ಗ್ರಾಹಕರು ಯಾರೇ ಇರಲಿ, ಮನೆ ರಸದೂಟ ಚಾನಲ್ ವೀಕ್ಷಕರು, ಅರ್ಶಿನ್ಕುಂಟೆ ಆ ಕಡೆ ನೆಲಮಂಗಲ ರೂಟಲ್ಲಿ ಯಾರಿದ್ರು ಆ ಸುತ್ತಮುತ್ತ ಇರೋರು ಬಂದರು, ಲೋಕಿ ಕಿಚನ್ ಇವರವ್ರಿಗೆ ಟೇಸ್ಟ್ ನೋಡಿ ಖಂಡಿತ ನೀವು ರಿವ್ಯೂ ಹಾಕಬೇಕು. ನಿಮ್ಗೆ ಏನು ಅನಿಸ್ತು ನಾವು ಹೇಳೋದಲ್ಲ, ನೀವು ತಿಂದ್ಬಿಟ್ಟು ನಿಮ್ಮ ಕಡೆಯಿಂದ ಕಮೆಂಟ್ ಹಾಕಿ. ಹಾಗೆ ಪೆಪ್ಪರ್ ಡ್ರೈ ತಡ್ಕೊಳಕ್ ಆಗ್ತಿಲ್ಲ, ಗಮ್ ಅನ್ನುತ್ತಿದೆ. ಕಾಯಿಸಬಾರ್ದು, ಬಾಡನ್ನ ಯಾವತ್ತು ಕಾಯಿಸಿದ್ರೆ ಮನುಷ್ಯ ತಣ್ಣಗಾಗ್ಬಿಡ್ತಾನೆ. ಟೇಸ್ಟ್ ಖಂಡಿತ ನೀವು ಟೇಸ್ಟ್ ಮಾಡಿ ಬ್ರದರ್. ನಾಟಿ ಕೋಳಿ ಸುಕ್ಕ ಬಾಳ ತಿಂದ್ರೆ ಮನ್ಸು ಬೇಜಾರಾಗಲ್ಲ. ಸುಕ್ಕ ಚಿಕನ್ ತಿಂದ್ರೆ ಜೀವ ತಣ್ಣಗಾಗ್ಬಿಡ್ಬೇಕು. ಏನ್ ಹೇಳಿ, ಸಕ್ಕದಾಗಿದೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿದೆ. ನಾಟಿ ಕೋಳಿ ನಿಮ್ಗೆ ಸೈಡಿಗೆ ಬರೀ ಒಂದು ಅನ್ನ ರಸಮ್ ಇದ್ರು ಸಾಕಿದ್ದು ಬಾರಿಸ್ಬಿಡ್ಬೋದು. ಇಲ್ಲಾಂದ್ರೆ ಪಾರ್ಟಿ ಗಿಟಿ ಮಾಡೋರು ಸೈಡಿಗಿದ್ರೆ ಒಂದು 2 ಪೀಸ್ ಇದ್ರೆ ಚೆನ್ನಾಗಿ ಪಾರ್ಟಿ ನಡೀತೆ, ಗಂಟೆ ಕೂತ್ಕೋಬೋದು. ಅದು ನೀವು ಹೆಂಗೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಬಟ್ ಈ ಥರ ರೆಸಿಪಿ ನೋಡಿ ಮನೆಯಲ್ಲೂ ಮಾಡ್ಕೊಳ್ಳಿ, ಮನೆಯವ್ರಿಗೆ ಮಾಡಿಕೊಡೋಕೆ ಹೇಳಿ. ಮಾಡಿಕೊಡೋಕ್ಕಾಗಿಲ್ಲ ಅಂದರೆ ನಮ್ಮ ರಘುಸ್ ಕಿಚನ್ ನಿಮ್ಗಾಗಿದೆ, ನಮ್ಗೊಂದು ಫೋನ್ ಮಾಡಿ ರೆಡಿ ಮಾಡಿರ್ತೀವಿ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನಾವು. ಆಮೇಲೆ ನಿಮಗೆ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡ್ತೀವಿ. ವಿಧವಾದ ಅಡುಗೆಗಳು, ವೆಜ್ಜು ಸಪ್ರೇಟ್ ಕ್ಯಾಟ್ರಿಂಗ್ ಸೆಕ್ಷನ್ ಇದೆ, ನಾನ್ ವೆಜ್ ಸಪ್ರೇಟ್ ಇದೆ. ಇದನ್ನೆಲ್ಲ ಮಾಡಿಕೊಂಡು ನಮ್ಮ ರಘುಸ್ ಕಿಚನ್ ಅಡುಗೆ ನಿಮ್ಮನೆ ಕಿಚನಿಗೆ ತಲುಪಿಸ್ತೀವಿ. ಲೋಕೇಶ್ ಅವರೇ, ತುಂಬ ಖುಷಿ ಆಯ್ತು ನೀವು ಬಂದಿದ್ದು. ಹಾಗೆ ನೀವು ಮೊದಲು ಏನು ಮಾಡ್ಕೊಂಡಿದ್ರಿ? ಸರ್, ನಾನು ಮೊದಲು ಗಾಡಿ ಓಡಿಸ್ತಾ ಇದ್ದೆ. ನಾನು ಎಲ್ಲರಿಗೂ ಹೇಳೋದು ಒಂದೇ, ನೀವೇನೇ ಮಾಡಿ ಏನೇ ಬಿಡಿ, ನೀವು ಸ್ವಂತ ಬಿಸ್ನೆಸ್ ಮಾಡಿದ್ಮೇಲೆ ಸ್ವಲ್ಪ ದಿನ ಕಾಲ ಕಳಿಬೇಕು ಅದರಲ್ಲಿ. ಅಯ್ಯೋ ನನಗೆ ಲಾಸ್ ಆಯ್ತು, ಅದಾಯ್ತು, ನಾವು ಲಾಸ್ ನೋಡಿದೀವಿ. ಬಟ್ ಎಲ್ಲ ನಿಂತು ಮಾಡಿದೀವಿ. ಇವತ್ತು 1 ವರ್ಷ ಸಕ್ಸಸ್ಫುಲ್ ಆಗಿ ನಡೆಸಿದೀವಿ ನೋಡಿ, ಬಿಕಾಸ್ ಆಫ್ ರಾಘು ಸರ್. ನಮ್ಮ ಸಪೋರ್ಟ್, ದೇವರ ದಯೆ ಯಾವತ್ತಿರ್ಬೇಕು, ತಂದೆ ತಾಯಿ ಆಶೀರ್ವಾದ ಇರಬೇಕು. ಯಾವುದೇ ಒಂದು ಬಿಸ್ನೆಸ್ ಮಿನಿಮಮ್ ಸಕ್ಸಸ್ ಆಗ್ಬೇಕಿದ್ರೆ 90 ದಿನ ಬೇಕು. ಎಲ್ಲ ಪಟ್ಟಂತ ಮಾಡ್ತಾರೆ, ಬಂಡವಾಳ ಹಾಕ್ತಾರೆ, ಅವ್ರಿವ್ರು ನಂಬಿಕೊಂಡು ಸಡನ್ಲಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೆ ಹಂಗೆ ಮಾಡಬಾರ್ದು. ಫಸ್ಟ್ ಯಾರು ಮಾಡ್ತಾರೋ ಅವ್ರ ಓನರಿಗೆ ಇದ್ರ ಬಗ್ಗೆ ಜ್ಞಾನ ಇರಬೇಕು. ನಮ್ದು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಎಲ್ಲ ಅನುಭವ ಆಗಿ ನಾವು ಒಂದು ಸ್ಟೇಜಿಗೆ ನಾವು ಮಾಡಿದ ತಪ್ಪು ಇನ್ನೊಬ್ರು ಮಾಡಬಾರ್ದು ಅಂತ ಈ ಥರ ಎಲ್ಲ ಮಾಡಿದ್ದೀವಿ. ಖಂಡಿತ ಓನರಿಗೆ ಇದ್ರ ಬಗ್ಗೆ ಧ್ಯಾನ ಇರಬೇಕು. ಆಮೇಲೆ ಕಾಯುವಂಥ ಪೇಷನ್ಸ್ ಇರಬೇಕು. ಮಿನಿಮಮ್ 3 ಮಂತ್ಸು ನೀವು ಕಾಯಬೇಕು. ಅಷ್ಟರೊಳಗಡೆ ನಿಮ್ಮ ಬಿಸ್ನೆಸ್ಸು ಸ್ಟೇಬಲ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಇವರು ಕನ್ಸಿಸ್ಟೆನ್ಸಿ ಟೇಸ್ಟ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಇವ್ರ ಬಿಸ್ನೆಸ್ ದಿನದಿಂದ ದಿನಕ್ಕೆ ಬೆಳ್ಕೊತ ಹೋಗ್ತಿದೆ. ಇವತ್ತು ಒಂದು ಬ್ರಾಂಚ್ ಇದೆ, ಇನ್ನೂ 10 ಬ್ರಾಂಚ್ ಮಾಡಿ ನೀವು ಒಳ್ಳೇದಾಗ್ಲಿ. ನಿಮ್ಗೆ ದೇವರು ಆಯುರ ಆರೋಗ್ಯ ಆಯುಷ್ಯ ಕೊಡ್ಲಿ, ಬಿಸ್ನೆಸ್ ಸಕ್ಸಸ್ ಆಗಲಿ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.